ವೈ ಹಾರ್ಡ್ ವರ್ಕ್ ಅಲೋನ್ ಡಸಂಟ್ ವರ್ಕ್ ಎನಿಮೋರ್. ಬರೀ ಕಷ್ಟಪಟ್ರ ಯಾಕೆ ಕೆಲಸ ಆಗುದಿಲ್ಲ. ಇವತ್ತು ನಾವು ಬಿಟರ್ ಟ್ರುತ್, ಕಹಿಯಾದ ಸತ್ಯದ ಬಗ್ಗೆ ಮಾತಾಡೋಣ. ಬಾಲ್ಯದಿಂದ ನಮಗ ಒಂದು ಮಾತನ್ನ ಕಲಿಸ್ಕೊಡ್ತಾರ, ಕಷ್ಟಪಟ್ಟು ಕೆಲಸ ಮಾಡು, ಯಶಸ್ಸು ತಂತಾನ ಬರುತ್ತ ಅಂತ ಹೇಳಿ. ಆದ್ರೆ ಇವತ್ತಿನ ಕಾಲದಾಗ ನಮ್ಮ ಸುತ್ತಮುತ್ತಲ ನೋಡ್ರಿ, ದಿನಕ್ಕೆ 12 ಗಂಟೆ ಬೆವರು ಸುರಿಸೋ ಕಾರ್ಮಿಕ ಅಲ್ಲೇ ಇರ್ತಾನ. ಸಾಧಾರಣ ಕಷ್ಟಪಡುವ ಒಬ್ಬ ಸ್ಮಾರ್ಟ್ ಆಫೀಸರ್ ಎಲ್ಲೋ ತಲುಪ್ತಾನ. ಹಂಗಾದ್ರೆ ನಮ್ಗೆ ಕಲಿಸಿದ್ದು ಸುಳ್ಳ? ಖಂಡಿತ ಅಲ್ಲ. ಆದ್ರೆ ಹಾರ್ಡ್ ವರ್ಕ್ ಅನ್ನೋದು ಬರೇ ಒಂದು ಇಂಧನ ಇದ್ದಂಗ. ನಿಮ್ಮ ಹತ್ರ ಸರಿಯಾದ ಇಂಜಿನ್ ಇಲ್ಲದೆ ಇದ್ರ ಅಥವಾ ನೀವು ತಪ್ಪು ದಿಕ್ಕಿನಾಗ ಗಾಡಿ ಓಡಿಸ್ತಿದ್ರ ನೀವೆಷ್ಟು ಪೆಟ್ರೋಲ್ ಹಾಕಿದ್ರೂ ಗುರಿ ತಲುಪುವುದಿಲ್ಲ. ಇವತ್ತಿನ ಜಗತ್ನಾಗ ಕೆಲಸದ ಸ್ವರೂಪ ಬದಲಾಗ್ಯದ. ಇವತ್ತು ನಾವು 3 ಕ್ರಾಂತಿಕಾರಿ ಪುಸ್ತಕಗಳ ಮೂಲಕ ಇವತ್ತಿನ ಕಾಲಕ್ಕೆ ಬೇಕಾದ ಹೊಸ ಹಾರ್ಡ್ ವರ್ಕ್ ಯಾವುದು ಅಂತ ಹೇಳಿ ಎಳೆಯಾಗಿ ಬಿಡಿಸಿ ನೋಡೋಣಂತ. ಈ ವಿಡಿಯೋ ಮುಗಿಯೋಷ್ಟ್ರಾಗ ನೀವು ಕಷ್ಟಪಡೋ ರೀತಿನ ಚೇಂಜ್ ಆಗಬಹುದು. ಇವತ್ತಿನ 3 ಬುಕ್ಗಳು ಯಾವ್ಯಾವು? ಮೊದಲನೇದ್ದು ದ ಬ್ಲ್ಯಾಕ್ ಸ್ವಾನ್, ಎರಡನೇದ್ದು ಬುಲ್ಶಿಟ್ ಜಾಬ್ಸ್, ಮೂರನೇದ್ದು ಅಮ್ಯೂಸಿಂಗ್ ಅವರ್ ಸೆಲ್ಫ್ಸ್ ಟು ಡೆತ್. ಮೊದಲೇ ಪುಸ್ತಕ ನೋಡೋಣ, ದ ಬ್ಲ್ಯಾಕ್ ಸ್ವಾನ್. ಇದರ ಆಥರ್ ನಾಸಿಮ್ ನಿಕೋಲಸ್ ತಾಲಿಬ್. ನಾಸಿಮ್ ತಾಲಿಬ್ ಅವರು ಜಗತ್ತಿನಾಗ ಅತಿ ಪ್ರಭಾವಶಾಲಿ ಚಿಂತಕರಲ್ಲಿ ಒಬ್ರು. ಅವರು ವಾಲ್ ಸ್ಟ್ರೀಟ್ನಾಗ ಕೆಲಸ ಮಾಡಿದವರು ಮತ್ತು ಅನಿಶ್ಚಿತತೆಯ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದವರು. ಈ ಪುಸ್ತಕ ಪ್ರಪಂಚದಾದ್ಯಂತ ಮಿಲಿಯನ್ ಗಟ್ಟಲೆ ಪ್ರತಿಗಳು ಮಾರಾಟ ಆಗ್ಯಾವ. ಇವರು ಹೇಳೋ ಮುಖ್ಯ ಕಾನ್ಸೆಪ್ಟ್ ಬ್ಲ್ಯಾಕ್ ಸ್ವಾನ್ ಇವೆಂಟ್ ಅಂದ್ರ ಯಾರೂ ಊಹಿಸದೇ ಇರೋದು ಆದ್ರೆ ಇಡೀ ಜಗತ್ತನ್ನ ಬದಲಿಸೋ ಒಂದು ಅನಿರೀಕ್ಷಿತ ಘಟನೆ. ತಾಲಿಬ್ ಹೇಳ್ತಾರ, ನೀವೆಷ್ಟ ಕಷ್ಟಪಟ್ಟು ಒಂದು ಕೋಟೆಯನ್ನ ಕಟ್ಟಿದ್ರು ಒಂದು ಅನಿರೀಕ್ಷಿತ ಅಲೆ ಬಂದು ಆ ಕೋಟೆಯನ್ನ ಇಡೀ ನಾಶ ಮಾಡಬಹುದು. ಕರಿಯರ್ ವಿಷಯಕ್ಕೆ ಬಂದ್ರ ಇವತ್ತು ನೀವು ಕಷ್ಟಪಟ್ಟು ಕಲಿತಾ ಇರೋ ಒಂದು ಸ್ಕಿಲ್ ನಾಳೆ AI ಅಥವಾ ಹೊಸ ಟೆಕ್ನಾಲಜಿಯಿಂದ ಶೂನ್ಯ ಆಗ್ಬಹುದು. ಇಲ್ಲಿಂದವ್ರು ಕಾನ್ಸೆಪ್ಟ್ ವಿವರಿಸ್ತಾರ, ಎಕ್ಸ್ಟ್ರೀಮಿಸ್ಟಾನ್ ವರ್ಸಸ್ ಮೀಡಿಯೋಕ್ರಿಸ್ಟಾನ್. ಲೇಖಕರು ಇದನ್ನ 2 ಪ್ರಪಂಚದ ಮೂಲಕ ವಿವರಿಸಿ ಹೇಳ್ತಾರ. ಮೀಡಿಯೋಕ್ರಿಸ್ಟಾನ್ ಅಂದ್ರ ನೀವು ಲೇಬರ್ ಹಾಕಿ ಕೆಲಸ ಮಾಡುದು. ಉದಾಹರಣೆಗೆ ಒಬ್ಬ ಟೇಲರ್ ಕೆಲಸ, ನೀವು ಎಷ್ಟು ಗಂಟೆ ಬಟ್ಟೆ ಹೊಲಿತೀರೋ ಅಷ್ಟು ಮಾತ್ರ ದುಡ್ಡು ನಿಮ್ಗೆ ಸಿಗ್ತದ. ಆದ್ರೆ ಎಕ್ಸ್ಟ್ರೀಮಿಸ್ಟಾನ್ ಅಂದ್ರ ನೀವು ನಿಮ್ಮ ಹಾರ್ಡ್ ವರ್ಕ್ ಅನ್ನ ಮಲ್ಟಿಪ್ಲೈ ಮಾಡುದು. ಉದಾಹರಣೆಗೆ ಒಬ್ಬ ಸಾಫ್ಟ್ವೇರ್ ಕೋಡರ್ ಅಥವಾ ಒಬ್ಬ ಲೇಖಕ, ನೀವು ಒಮ್ಮೆ ಮಾಡಿದ ಕೆಲಸ ಕೋಟ್ಯಾಂತರ ಜನಕ್ಕೆ ತಲುಪಿಸಬಹುದು. ಇಲ್ಲಿ ಹಾರ್ಡ್ ವರ್ಕ್ ಗಿಂತ ಸ್ಕೇಲೆಬಿಲಿಟಿ ಅಥವಾ ವಿಸ್ತರಣಾ ಸಾಮರ್ಥ್ಯ ಮುಖ್ಯ. ಇನ್ನೊಂದು ಮುಖ್ಯ ಪಾಯಿಂಟ್ ಅಂದ್ರ ಆಂಟಿ ಫ್ರಾಜಿಲಿಟಿ. ಹಾರ್ಡ್ ವರ್ಕ್ ಮಾಡೋರು ಸಾಮಾನ್ಯವಾಗಿ ಯಾವ್ದಾದ್ರೂ ಒಂದು ಪ್ಲಾನ್ ನಂಬಿ ಇರ್ತಾರ. ಆದ್ರೆ ಒಂದು ಸಣ್ಣ ಬದಲಾವಣೆ ಬಂದಾಗ ಅವರು ಕುಸಿದು ಹೋಗ್ತಾರ, ಫ್ರಜೈಲ್ ಆಗ್ತಾರ. ಆದ್ರೆ ತಾಲಿಬ್ ಹೇಳ್ತಾರ, ನೀವು ಅನಿಶ್ಚಿತತೆಯಿಂದ ಲಾಭ ಪಡೆಯೋದನ್ನ ಕಲಿಬೇಕು. ಅಂದ್ರ ಬದಲಾವಣೆ ಬಂದಾಗ ನಿಮ್ಮ ಹಾರ್ಡ್ ವರ್ಕ್ ಆ ಬದಲಾವಣೆಗೆ ಹೊಂದಿಕೊಳ್ಳುವಂತಿರ್ಬೇಕು. ಬರೀ ಗುದ್ಲಿ ಹಿಡ್ಕೊಂಡು ಅಗೆಯೋದು ಹಾರ್ಡ್ ವರ್ಕ್ ಅಲ್ಲ. ಭೂಮಿ ಕಂಪಿಸಿದಾಗಲೂ ಅಗೆಯೋ ಹೊಸ ದಾರಿ ಹುಡುಕೋದು ನಿಜವಾದ ಸ್ಮಾರ್ಟ್ ಹಾರ್ಡ್ ವರ್ಕ್. ಎರಡನೇ ಪುಸ್ತಕ ಬುಲ್ಶಿಟ್ ಜಾಬ್ಸ್. ಇದು ಬಹಳ ಆಸಕ್ತಿದಾಯಕ ಬುಕ್. ಇದನ್ನ ಬರೆದವರು ಮಾನವಶಾಸ್ತ್ರಜ್ಞ ಡೇವಿಡ್ ಗ್ರೇಬರ್ ಅನ್ನೋರು. ಈ ಪುಸ್ತಕ ಇವತ್ತಿನ ಕಾರ್ಪೊರೇಟ್ ಜಗತ್ತಿನ ಮುಖವಾಡವನ್ನ ಕಳಿಸ್ತದ. ಲೇಖಕರ ಸಂಶೋಧನೆಯ ಪ್ರಕಾರ ಇವತ್ತಿನ ಕಾಲದಾಗ 40% ಉದ್ಯೋಗಗಳು ಸಮಾಜಕ್ಕ ಅಥವಾ ಮಾರ್ಕೆಟಿಗೆ ಯಾವುದೇ ಉಪಯೋಗವಿಲ್ಲದ ಕೆಲಸ ಆಗ್ಯಾವ ಅಂತ ಹೇಳಿ. ಲೇಖಕರು ಇದನ್ನ ಮ್ಯಾನೇಜರಿಯಲ್ ಫ್ಯೂಡಲಿಸಂ ಅಂತ ಕರೀತಾರ. ನೀವು ಒಂದು AC ರೂಮ್ನಾಗ ಕೂತ್ಕೊಂಡು ದಿನಕ್ಕೆ 10 ತಾಸು ಇಮೇಲ್ ಕಳಿಸ್ತಾ ಮೀಟಿಂಗ್ ಮಾಡ್ತಾ ಬಹಳ ಕಷ್ಟ ಪಡ್ತಾ ಇದ್ದೀರ ಅಂತ ಹೇಳಿ ನಿಮ್ಗೆ ಅನಿಸ್ಬೋದು. ಆದ್ರೆ ಲೇಖಕರು ಹೇಳ್ತಾರ, ಒಂದು ವೇಳೆ ನಿಮ್ಮ ಈ ಕೆಲಸ ನಾಳೆಯಿಂದ ಇಲ್ಲದೆ ಇದ್ರೆ ಜಗತ್ತಿಗೆ ಏನಾದ್ರೂ ನಷ್ಟ ಆಗ್ತದೇನೋ ಅಂತ ಹೇಳಿ. ಈ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ಹೇಳಿದ್ರೆ ನೀವು ಮಾಡ್ತಿರೋದು ಒಂದು ಬುಲ್ಶಿಟ್ ಜಾಬ್. ದ ಸ್ಪಿರಿಚುವಲ್ ವಯೋಲೆನ್ಸ್ ಆಫ್ ಬುಲ್ಶಿಟ್ ಜಾಬ್ಸ್ ಅನ್ನೋ ಮಾತನ್ನ ಅವರು ಹೇಳ್ತಾರ. ಉಪಯೋಗವಿಲ್ಲದ ಕೆಲಸವನ್ನ ಕಷ್ಟಪಟ್ಟು ಮಾಡೋದು ಮನುಷ್ಯನ ಆತ್ಮಕ್ಕ ಮಾಡೋ ದ್ರೋಹ. ನಮಗ ಕೆಲಸ ಮಾಡೋದಕ್ಕೆ ಹಣ ಸಿಗ್ಬೋದು, ಆದ್ರೆ ನಮ್ಮ ಕೆಲಸದಿಂದ ಯಾರಿಗೂ ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ರೆ ನಮ್ಮೊಳಗ ಒಂದು ಖಾಲಿ ಭಾವನೆ ಮೂಡ್ತದ. ಇವತ್ತೆಷ್ಟೋ ಜನ ಹಾರ್ಡ್ ವರ್ಕ್ ಮಾಡ್ತಿದಾರ, ಆದ್ರೆ ಅವ್ರಿಗೆ ಸಾರ್ಥಕತೆ, ಫುಲ್ಫಿಲ್ಮೆಂಟ್ ಅನ್ನೋದು ಸಿಗುವುದಿಲ್ಲ. ಇದಕ್ಕೆ ಕಾರಣ ಟಾಸ್ಕ್ ಮಾಸ್ಟರ್ಸ್ ಮತ್ತು ಬಾಕ್ಸ್ ಪಿಕಿಂಗ್ ಸಂಸ್ಕೃತಿ. ಅಂದ್ರೆ ಕೆಲಸ ಇಲ್ಲದೆ ಇದ್ರೂ ಕೆಲಸ ಅದ ಅಂತ ಹೇಳಿ ತೋರಿಸ್ಕೊಳ್ಳೋದು. ನೀವು ಕರಿಯರ್ನಾಗ ಕಷ್ಟ ಪಡೋಕ್ಕಿಂತ ಮೊದಲು ಒಂದು ವಿಷಯ ನೆನಪಿಡ್ರಿ, ಬರೀ ಬ್ಯುಸಿ ಆಗಿರೋದು ಹಾರ್ಡ್ ವರ್ಕ್ ಅಲ್ಲ. ನೀವು ಮಾಡೋ ಕೆಲಸ ಮೌಲ್ಯ ಅಂದ್ರೆ ವ್ಯಾಲ್ಯೂ ಸೃಷ್ಟಿ ಮಾಡಬೇಕು. ಬೆಲೆ ಇಲ್ಲದ ಜಾಗದಾಗ ಬೆವರು ಸುರಿಸೋದು ಬಂಡೆ ಮೇಲೆ ನೀರು ಸುರಿದಂಗ. ಸಮಾಜಕ್ಕೆ ನಿಜವಾದ ಅವಶ್ಯಕತೆ ಇರೋ ಜಾಗದಾಗ ನೀವು 5 ಗಂಟೆ ಕೆಲಸ ಮಾಡಿದ್ರು ಸಾಕು, ಅದು ಬುಲ್ಶಿಟ್ ಜಾಬ್ ನಲ್ಲಿ ಮಾಡೋ 15 ಗಂಟೆ ಕೆಲಸ ಮಾಡೋಕ್ಕಿಂತ ಜಾಸ್ತಿ ಸಕ್ಸಸ್ ನಿಮಗೆ ಕೊಡ್ತದ. ಮೂರನೇ ಪುಸ್ತಕ ಅಮ್ಯೂಸಿಂಗ್ ಅವರ್ ಸೆಲ್ಫ್ಸ್ ಟು ಡೆತ್. ಇವತ್ತಿನ ಡಿಜಿಟಲ್ ಯುಗದ ಅತಿ ದೊಡ್ಡ ಸಮಸ್ಯೆಯನ್ನ ಈ ಪುಸ್ತಕ ಬಿಚ್ಚಿಡ್ತದ. ಇದರ ಲೇಖಕರು ನೀಲ್ ಪೋಸ್ಟ್ಮನ್.
ಈ ಪುಸ್ತಕ ಬರೆದಾಗ ಟಿವಿ ಆವಾಗಿನ್ನೂ ಹೊಸದಾಗಿ ಬಂದಿತ್ತು. ಆದ್ರ ಆ ಪುಸ್ತಕ ಇವತ್ತಿಗೂ ರೆಲೆವೆಂಟ್ ಆಗ್ಯದ. ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗಕ್ಕೆ ನೀವು ಹೊಂದಿಸಿ ನೋಡಿದಾಗ ಪೋಸ್ಟ್ಮನ್ ಅವರ ಮುಖ್ಯ ವಾದ ಏನಂದ್ರ, ನಮ್ಮನ್ನ ನಿಯಂತ್ರಿಸುವುದು ಮಾಹಿತಿಯ ಕೊರತೆ ಅಲ್ಲ, ಬದಲಾಗಿ ಅನಗತ್ಯ ಮಾಹಿತಿಯ ಅತಿರೇಕ. ಇವತ್ ನಾವು ಇಡೀ ದಿವಸ ಸ್ಕ್ರೀನ್ ನೋಡ್ತಾ, ನೋಟಿಫಿಕೇಶನ್ ಗಳಿಗೆ ರಿಯಾಕ್ಟ್ ಮಾಡ್ತಾ ಬಹಳ ಕಷ್ಟ ಪಡ್ತಾ ಇದೀವಿ ಅಂತ ಹೇಳಿ ಅನ್ಕೋತೀವಿ. ಇದನ್ನ ಲೇಖಕರು ಇನ್ಫಾರ್ಮೇಶನ್ ಟು ಆಕ್ಷನ್ ರೇಷಿಯೋ ಅಂತ ಕರೀತಾರ. ಅಂದ್ರ ನಮಗ ಸಿಗೋ ಮಾಹಿತಿ ಒಳಗ ನಾವು ಆಕ್ಷನ್ ತಗೊಳ್ಳೋ ಮಾಹಿತಿ ಎಷ್ಟು? ನಮಗ ಸಿಗೋ 90% ಮಾಹಿತಿ ಬರೀ ಮನೋರಂಜನೆ ಅಥವಾ ಗದ್ಲ, ನಾಯ್ಸ್ ಇರ್ತಾವ. ಅವ್ರು ಇನ್ನೊಂದು ಕಾನ್ಸೆಪ್ಟ್ ಈ ಬುಕ್ ನಾಗ ಎಕ್ಸ್ಪ್ಲೇನ್ ಮಾಡ್ತಾರ, ದ ಹಕ್ಸ್ಲಿಯಾನ್ ವಾರ್ನಿಂಗ್ ಅಂತ ಹೇಳಿ. ಇದನ್ನ 2 ತರಹದ ಎಚ್ಚರಿಕೆಗಳ ಮೂಲಕ ವಿವರಿಸ್ತಾರ. ಒಂದು ಜಾರ್ಜ್ ಆರ್ವೆಲ್ ಅವರ ಎಚ್ಚರಿಕೆ, ಭಯದ ಮೂಲಕ ನಿಯಂತ್ರಣ. ಇನ್ನೊಂದು ಅಲ್ಡಸ್ ಹಕ್ಸ್ಲಿ ಅವರ ಎಚ್ಚರಿಕೆ, ಮನೋರಂಜನೆಯ ಮೂಲಕ ನಿಯಂತ್ರಣ. ಪೋಸ್ಟ್ ಮ್ಯಾನ್ ಹೇಳುವಂಗ ನಾವು ಹಕ್ಸ್ಲಿ ಹೇಳಿದ ಜಗತ್ನಾಗಿದ್ದೀವಿ. ಅಂದ್ರೆ ನಾವು ಅತಿ ಹೆಚ್ಚು ಕಷ್ಟ ಪಡ್ತಾ ಇದೀವಿ ಅಂತ ಹೇಳಿ ನಟಿಸ್ತಾ ವಾಸ್ತವದಾಗ ಡಿಜಿಟಲ್ ವ್ಯಸನಕ್ಕ ಬಲಿ ಆಗ್ತಾ ಇದೀವಿ. ಅಂದ್ರೆ ಸಿಸ್ಟಮ್ ಮನೋರಂಜನೆ ಮೂಲಕ ನಮ್ಮನ್ನ ನಿಯಂತ್ರಣ ಮಾಡ್ತಾ ಇದೆ ಅಂತ ಹೇಳಿ ಅರ್ಥ. ಕರಿಯರ್ ವಿಷಯದಾಗ ಇದರ ಅರ್ಥ ಏನಂದ್ರ, ಇವತ್ತ ಡೀಪ್ ವರ್ಕ್ ಮಾಡೋ ಸಾಮರ್ಥ್ಯ ಯಾರಿಗೂ ಇಲ್ಲ. ಎಲ್ಲಾರು ಸಣ್ಣ ಪುಟ್ಟ ವಿಷಯದಾಗ ಬ್ಯುಸಿ ಆಗ್ಯಾರ. ಪೋಸ್ಟ್ ಮ್ಯಾನ್ ಹೇಳುವಂಗ ಗದ್ದಲದ ನಡುವೆ ಶಾಂತವಾಗಿ ಒಂದ ವಿಷಯದ ಮೇಲೆ ಏಕಾಗ್ರತೆ ವಹಿಸೋದು ಇವತ್ತಿನ ಕಾಲದ ಅತಿ ದೊಡ್ಡ ಹಾರ್ಡ್ ವರ್ಕ್. ನೀವು 12 ಗಂಟೆ ದಿನಕ್ಕೆ ಬ್ಯುಸಿ ಆಗಿರೋದು ಬಹಳ ಈಸಿ. ಆದ್ರೆ 4 ಗಂಟೆ ಬೇರೆ ಎಲ್ಲಾನು ಮರೆತು ಒಂದ ವಿಷಯದ ಮೇಲೆ ಆಳವಾಗಿ ಕೆಲಸ ಮಾಡೋದು ಕಷ್ಟ. ಯಾರು ಈ ಆಳವಾದ ಕೆಲಸ ಮಾಡ್ತಾರೋ ಅವ್ರು ಮಾತ್ರ ಈ ಜಗತ್ನಾಗ ವಿಜೇತರಾಗ್ತಾರ. ಹಂಗಂದ್ರೆ ನಮ್ಗ ಈ 3 ಪುಸ್ತಕಗಳಿಂದ ಏನ್ ತಿಳಿತದ? ದ ಬ್ಲ್ಯಾಕ್ ಸ್ವಾನ್ ಹೇಳ್ತದ, ಅನಿರೀಕ್ಷಿತ ಬದಲಾವಣೆಗೆ ಸಿದ್ಧರಾಗಿರಿ, ಆಂಟಿ ಫ್ರಜೈಲ್ ಹಾರ್ಡ್ ವರ್ಕ್ ಮಾಡ್ರಿ ಅಂತ ಹೇಳಿ. ಬುಲ್ಶಿಟ್ ಜಾಬ್ಸ್ ಬುಕ್ ಹೇಳ್ತದ, ನಿಮ್ಮ ಕೆಲಸ ನಿಜವಾದ ಮೌಲ್ಯ ತರ್ತಾ ಇದೆಯೋ ಅಂತ ಹೇಳಿ ಪರೀಕ್ಷಿಸ್ಕೊಳ್ರಿ, ಬುಲ್ಶಿಟ್ ಕೆಲಸದಿಂದ ದೂರ ಇರ್ರಿ. 3ನೇ ಬುಕ್ಕು ಅಮ್ಯೂಸಿಂಗ್ ಅವರ್ ಸೆಲ್ಸ್ ಟು ಡೆತ್ ಅದು ಹೇಳ್ತದ, ಗದ್ದಲದ ನಡುವೆ ಏಕಾಗ್ರತೆ ಉಳಿಸ್ಕೊಳ್ರಿ, ಸ್ಕ್ರೀನ್ ಟೈಮ್ ಇಂದ ಹೊರಗಡೆ ಬಂದು ನಿಜವಾದ ಆಳವಾದ ಕೆಲಸವನ್ನ ಮಾಡ್ರಿ. ಬರೀ ಕಷ್ಟ ಪಡೋದು ಯಾರಿಗಾದ್ರೂ ಸಾಧ್ಯ ಆಗ್ತದ, ಆದ್ರ ಯಾವ ಕೆಲಸದಾಗ ಕಷ್ಟ ಪಡಬೇಕು ಅಂತ ಹೇಳಿ ನಿರ್ಧರಿಸೋದ ಜಾಣ್ಮೆ. ಸರಿ ಇಲ್ದ ಹಾದಿಯೊಳಗ ಎಷ್ಟು ವೇಗವಾಗಿ ಓಡಿದ್ರು ಏನ್ ಪ್ರಯೋಜನ? ನಿಮ್ ಹಾರ್ಡ್ ವರ್ಕ್ ಬರೇ ಬೆವರಾಗಿ ಹೋಗದಿರ್ಲಿ, ಅದು ಒಂದು ಸಾರ್ಥಕ ಫಲಿತಾಂಶವಾಗಿ ಬದಲಾಗ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ನೀವೇನಾದ್ರೂ ಇವತ್ತ ಬುಲ್ಶಿಟ್ ಕೆಲಸ ಮಾಡ್ತಾ ಇದೀರಿ ಅಂತ ಹೇಳಿ ನಿಮ್ಗೆ ಅನಿಸ್ತದನ, ಅಥವಾ ನೀವು ಸಹಿತ ಇನ್ಫಾರ್ಮೇಶನ್ ಓವರ್ಲೋಡ್ ನಿಂದ ಕಷ್ಟ ಪಡ್ತಾ ಇದೀರಿ ಅಂತ ಹೇಳಿ ನಿಮ್ಗೆ ಅನಿಸ್ತದನ? ಹಂಗಿದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ನಿಮ್ ಮುಂದೆ ಯಾವ್ಯಾವ ವಿಷಯಗಳ ಬಗ್ಗೆ ಮಾಹಿತಿ ಬೇಕೋ ಅದನ್ನು ಕಾಮೆಂಟ್ ಮಾಡಿ ತಿಳಿಸ್ರಿ. ಆ ಮಾಹಿತಿ ಕೊಡ್ಲಿಕ್ಕೆ ನಾವು ಪೂರ್ತಿ ಪ್ರಯತ್ನ ಪಡ್ತೀವಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಡ್ರಿ. ಇಂಥ ವಿಡಿಯೋಗಳನ್ನು ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.